ಕನ್ನಡ ಅನ್ನುವಂಥದ್ದು, ಕನ್ನಡ ಅಕ್ಷರಗಳನ್ನುವಂಥದ್ದು, ಕನ್ನಡ ಬಳಕೆ ಅನ್ನುವಂಥದ್ದು ಸಂಪೂರ್ಣವಾಗಿ ಏನು ನಶಿಸ್ತಾ ಇದೆ. ಅದನ್ನು ಕಾಪಾಡಿ ಉಳಿಸಿ ಬೆಳೆಸಿ ಕಾಪಾಡುವಂಥ ಕೆಲಸ ಮಾಡಬೇಕಾದಂಥ ನಗರಸಭೆ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು ಸಂಪೂರ್ಣ ವಿಫಲವಾಗಿದೆ. ಇವತ್ತು ಏನೋ ಇಲ್ಲಿ ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು, ಆಮೇಲೆ ಬೇರೆ ಬೇರೆ ಮುಖಂಡರುಗಳಾಗಿರ್ಬೋದು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಆ ಫ್ಲೆಕ್ಸ್ಗಳಲ್ಲಿ ಶುಭ ಕೋರುವಂಥ ಯಾವುದೇ ಫ್ಲೆಕ್ಸ್ಗಳಲ್ಲಿ ನೋಡಿದಾಗ ಕನ್ನಡ ಅನ್ನುವಂಥದ್ದು ಏನು 70% ಇರಲೇಬೇಕಾದಂಥ, ಕಡ್ಡಾಯವಾಗಿ ಇರಲೇಬೇಕಾದಂಥ ಒಂದು ಕನ್ನಡದ ಬಳಕೆ ಅನ್ನುವಂಥದ್ದು ಇವತ್ತು ಮಾಯ ಆಗ್ತಾ ಇದೆ. ಅದೇ ನಮ್ಮ ಮುಂಚೆ ಹೇಳಿದಂಗೆ ಇದನ್ನು ಉಳಿಸಿ ಬೆಳೆಸಿ ಕನ್ನಡದ ಅಭಿಮಾನವನ್ನು, ಕನ್ನಡದ ಕಂಪನ್ನು ಹರಡಬೇಕಾದಂಥ ಆಡಳಿತ ಇಲಾಖೆಯವರಾಗಲಿ ಅಥವಾ ಸಂಬಂಧಪಟ್ಟ ಇಲಾಖೆಯವರಾಗಲಿ ಏನು ಮಾಡ್ತಾ ಇದ್ದಾರೆ. ನೀವು ಇನ್ನೊಂದು ಅತಿ ಸೂಕ್ಷ್ಮವಾಗಿ ಗಮನಿಸಬೇಕಂತಂದರೆ ಇದು ನಗರಸಭೆ ಕಾರ್ಯಾಲಯ ನೋಡ್ತಾ ಇರ್ಬೋದು. ನಗರಸಭೆ ಕಾರ್ಯಾಲಯ ಅಂತ ಹೇಳಿ ಮೇಲೆ ಮಾತ್ರ ಒಂದು ದಪ್ಪಕ್ಷರದಲ್ಲಿ ಹಾಕಿದ್ದಾರೆ, ಕೆಳಗಡೆ ಇನ್ನುಳಿದಂತೆ ಅದರದ್ದೆಲ್ಲ ಏನದು ಯಾವುದು ಏನು ನನಗಂತೂ ಓದಕ್ಕೆ ಬರಲ್ಲ, ಅಲ್ಲಿ ಏನು ಬರ್ತಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಕೂಡ ಏನು ಮರಾಠಿ ಭಾಷೆಯಲ್ಲಿನೇ ಸಂಪೂರ್ಣವಾಗಿ ಬರೆದಿರುವಂಥದ್ದು. ಇದು ತಾವು ಆಡಳಿತ ಕರ್ನಾಟಕದ ನೀರು ಬೇಕು, ಕರ್ನಾಟಕದ ಗಾಳಿ ಬೇಕು, ಕರ್ನಾಟಕದ ಅನ್ನ ಬೇಕು, ಕರ್ನಾಟಕದಲ್ಲಿ ಜೀವನ ಮಾಡಲಿಕ್ಕೆ ಅವಕಾಶ ಬೇಕು. ಆದರೆ ಕನ್ನಡವನ್ನು ಬಳಸಿ ಬೆಳೆಸಿ ಅಂತಂದರೆ, ವ್ಯಾವಹಾರಿಕವಾಗಿ ಅದನ್ನು ಬಳಸ್ಕೊಳ್ಳಿ ಅಂತಂದರೆ ಇಲ್ಲಿ ಅಸಾಧ್ಯ. ಹಾಗಾಗಿ ಇವತ್ತು ಕನ್ನಡದಲ್ಲಿ ಯಾವ ರೀತಿಯಾಗಿ ದ್ರೋಹ ಆಗ್ತಾ ಇದೆ, ವಂಚನೆ ಆಗ್ತಾ ಇದೆ ಅನ್ನೋದನ್ನ ನಾವು ಮಾನ್ಯ ಏನದು ನಗರಸಭೆ ಆಯುಕ್ತರನ್ನ ಕೇಳಿ ಇಲ್ಲಿ ಏನು ಇಡೀ ತಾಲೂಕಲ್ಲಿ ಏನು ಮರಾಠಿ ಭಾಷೆಗಳ ಹಾವಳಿ ಇದೆ, ಅಕ್ಷರಗಳ ಹಾವಳಿ ಇದೆ, ಅದನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ವೋ, ಅದಕ್ಕೆ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಅನ್ನುವಂಥ ನಾವು ನಗರಸಭೆ ಆಯುಕ್ತರಿಗೆ ಕೇಳೋಣ. ಈಗ ನಮ್ಮ ಇದೇ ಸಂದರ್ಭದಲ್ಲಿ ವಿನೋದ್ ಪಾಟೀಲ್ ಅವರು, ಸಿದ್ದು ಕಣಬುರ್ಗಿ ಅವರು, ನಮ್ಮ ಎಲ್ಲ ಮುಖಂಡರು ಸೇರಿದಂತೆ ಒಳಗಡೆ ಹೋಗಿ ಅದ್ರ ಬಗ್ಗೆ ಒಂದು ಮಾಹಿತಿ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸ್ತಾರೆ. ಮರಾಠಿ ಭಾಷೆಯಲ್ಲಿಯೇ ನಮೂದಾಗಿರುವಂಥದ್ದು. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಇರುವಂಥ ಇದು ಆಡಳಿತ ಕಚೇರಿ ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಕರ್ನಾಟಕ ವಿಧಾನಸಭೆ, ಕರ್ನಾಟಕ ಶಾಸನ, ಏನದು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಅನ್ನುವಂಥದ್ದು ಮತ್ತೆ ಆಡಳಿತ ಭಾಷೆ ಅನ್ನುವಂಥದ್ದು ಕೂಡ ಕನ್ನಡದಲ್ಲಿನೇ, ಅದು ವ್ಯವಹಾರ ಭಾಷೆ ಆಗಿರ್ಬೋದು, ಆಡಳಿತ ಭಾಷೆ ಆಗಿರ್ಬೋದು ಕನ್ನಡದಲ್ಲಿನೇ ನಡಿಬೇಕಾಗುತ್ತೆ. ಆದರೆ ಇಲ್ಲಿ ಸರ್ ನಮಸ್ತೆ, ಏನು ನಿಮ್ಮ ಹೆಸರು? ಗಣಪತಿ ಪಾಟೀಲ್ ಹೊರಗಡೆ ಏನಿದ್ರೆ ನಮಸ್ಕಾರ. ನಾವು ಮುಖ್ಯಮಂತ್ರಿ ಇಲ್ಲಿ ಬರೋದು ನಾವು KRS ಮಾಡ್ಕೊಂಡಿಲ್ಲ ಕರ್ನಾಟಕ ರಾಜ್ಯ ಪಕ್ಷದಲ್ಲಿ. ಇವತ್ತು ನಾವು ಎದ್ದೇಳು ಕನ್ನಡಿಗ KRS ಪಕ್ಷ ಸೇರ್ಬಾ ಅನ್ನುವಂಥ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಈಗ ನಾವು ಸಂಪೂರ್ಣವಾಗಿ ಬೆಳಗ್ಗೆ 10 ಗಂಟೆಯಿಂದ ಕೂಡ ನೋಡ್ತಾ ಇದ್ದೀವಿ. ಇಲ್ಲಿ ಸಂಪೂರ್ಣವಾಗಿ ಭಾಷೆ, ಅಕ್ಷರಗಳು, ವ್ಯವಹಾರ ಎಲ್ಲವೂ ಕೂಡ ಮರಾಠಿ ಭಾಷೆಯಲ್ಲಿ ನಡೀತಾ ಇದೆ. ಇದನ್ನು ಕನ್ನಡದ ಬಗ್ಗೆ ಕಾಳಜಿ ಇರುವಂಥ, ಕನ್ನಡದ ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಗರಸಭೆ, ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡಬೇಕಾಗುತ್ತೆ. ಅದನ್ನು ಮಾಡಬೇಕಾದಂಥವ್ರು ನೀವೇ, ಈಗ ಸಂಬಂಧಪಟ್ಟ ನಗರಸಭೆಯವರು ನೀವಿದ್ದೀರಿ. ಇಲ್ಲಿ ಯಾವುದೇ ಫ್ಲೆಕ್ಸ್ಗಳಲ್ಲಿ, ಬ್ಯಾನರ್ಗಳಲ್ಲಿ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕನ್ನೋ ಒಂದು ಚಿಂತನೆ ಮತ್ತು ಒಂದು ಕಾಳಜಿ ನಿಮಗೆ ಐತೋ ಇಲ್ವೋ? ಇದ್ರೂ ಕೂಡ ಅದೇ ನಿಮ್ಮಿಂದ ಆಗುತ್ತೋ ಇಲ್ವೋ ಅನ್ನೋದು ನನಗೆ ಕಾಣುವಂಥ ಪ್ರಶ್ನೆ ಐತೆ. ಯಾಕೆಂದರೆ 1 ವರ್ಷ ಮುಂಚೆ, 1-2 ವರ್ಷ ಮುಂಚೆ ಬಂದಿದ್ರು. ಹೌದು ಎಲ್ಲ ಮರಾಠಿ ಇತ್ತು. ಆಗಿನ ಹಿಂದಿನ ಕಮಿಷನರ್ಗಳೆಲ್ಲ ಎಫರ್ಟ್ ಮಾಡಿ ಎಲ್ಲ ಮಾಡಿಸಿದ್ರೆ ಮ್ಯಾಕ್ಸಿಮಮ್ ಮಾಡಿಸಿದ್ದಾರೆ. ಇನ್ನೂ ಸ್ವಲ್ಪ ರಿಮೈನಿಂಗ್ ಅದಾವ, ಅದನ್ನು ಮಾಡಿಸ್ತಾರೆ. ಅಲ್ಲ ಸರ್, ಈ ಜನ ಇದು ಕರ್ನಾಟಕ ವ್ಯಾಪ್ತಿಗೆ ಒಳಪಡುತ್ತಲ್ವಾ? ವ್ಯಾವಹಾರಿಕ ಆಮೇಲೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅನ್ನುವಂಥದ್ದೆಲ್ಲ ಕನ್ನಡದಲ್ಲಿನೇ, ಕನ್ನಡದ ಆಡಳಿತಕ್ಕೆ ಒಳಪಟ್ಟಂಥ ತಾಲೂಕು ಅಲ್ವಾ? ಇವರಿಗೆ ಕರ್ನಾಟಕದ ಎಲ್ಲ ಸೌಲಭ್ಯಗಳು, ಸೌಕರ್ಯಗಳು, ಯೋಜನೆಗಳು ನೀಡ್ತಾ ಇದ್ದೀರಲ್ವಾ? ಆದರೆ ಈ ಕನ್ನಡ ಬಳಸಲಿಕ್ಕೆ ಯಾಕೆ ಈ ತಾರತಮ್ಯ ನೀತಿ, ಧೋರಣೆ ನೀತಿ? ಅದನ್ನು ನೀವು, ನಿಮ್ಮ ಹತ್ರ ಅಧಿಕಾರ ಇದೆ, ಶಕ್ತಿ ಇದೆ, ನಿಮಗೆ ಬೇಕಾದಂಥ ಎಲ್ಲ ಬದಲಾವಣೆಗಳನ್ನು ಮಾಡುವಂಥ ಕೆಪಾಸಿಟಿ ಇದೆ. ಆದರೂ ಕೂಡ ತಾಲೂಕು ಆಡಳಿತ ಆಗಲಿ, ನಗರಸಭೆಯ ಅಧಿಕಾರಿಗಳಾಗಲಿ ಏನು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಏನೋ ಅನ್ನೋಂಥದ್ದು ನಮಗೆ ವಿಶೇಷವಾಗಿ ಹೌದಿಲ್ಲನಪ್ಪ? ಇಲ್ಲೇ ಓಂ ಸಾಯಿ ಕೋಚಿಂಗ್ ಅಂತ ಇಟ್ಕೊಂಡು 60% ಇನ್ನೊಂದು ಪ್ರಶ್ನೆ ಏನಂದ್ರೆ, ಯಾವುದೇ ರಾಜಕೀಯ ಫ್ಲೆಕ್ಸ್ಗಳನ್ನ ಈ ನಿಮ್ಮ ಸರ್ಕಾರಿ ಕಚೇರಿಗೆ ಹಾಕಬಾರ್ದಂತ. ಇಲ್ಲಿ ನೋಡ್ತಾರೆ ಎಲ್ಲ ರಾಜಕೀಯ ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ. ತಾವೆಲ್ಲ ಸರ್ ಡೈಲಿ ಬರ್ತಾರೆ, ಇಲ್ಲಿಂದನೇ ಬರ್ತಾರೆ, ಕಾಣಂಗಿಲ್ಲ ಸರ್ ತಮಗೆ. ನೀವು ಪರ್ಮಿಷನ್ ಕೊಟ್ಟಿದ್ರೆ ಮತ್ತೆ ನಿರ್ವಾಹಿ ಏನು ಮಾಡಕ್ ಸಾಧ್ಯ ಇಲ್ಲ ನಾವು.
ಪರ್ಮಿಷನ್ ಕೊಟ್ಟಿದ್ದು ಇಟ್ಟಿವಿ ಉದ್ದು ಎಲ್ಲ ತೆಗಿಸ್ತೀವಿ ನಾವು ಅಲ್ಲ ಈಗ ಆಗುತ್ತೆ ಸರ್ ಕಾರ್ಯ. ಇವ್ನು ತೆಗೆಸಿರ್ತಾರೆ ರಾಜಕೀಯ ಗುಂಪು ಹಾಕ್ಲೇಬಾರ್ದು ನೀವು. ಅಲ್ಲ ಬಸ್ ಸ್ಟ್ಯಾಂಡ್ ಇರಲಿ, ಸರ್ಕಾರಿ ಕಚೇರಿ ಇದೆ, ಸರ್ಕಾರಿ ಕಚೇರಿಗೆ ಹಾಕ್ಬಿಡ್ತಾರೆ ಅವನ. ಇನ್ನೊಂದು ನಿಮ್ಮಲ್ಲಿ ನೀವು ಇದೆಲ್ಲ ಗೊತ್ತಿರುತ್ತೆ, ನಾವೇ ಬಂದು ಹೇಳ್ಬೇಕು ಅನ್ನೋದಲ್ಲ, ನಿಮ್ಗೆಲ್ಲ ನೋಡ್ತಾ ಇರ್ತದೆ ದಿನೇ ಇಲ್ಲೇ ಕಾರಲ್ಲಿ ನಾವು ಮ್ಯಾಕ್ಸಿಮಮ್ ತೆಗಿಸ್ತೀವಿ. ಈಗ ತೆಗೆದು ಕೂಡ ಯಾಕೆ ಉಳಿತು? ಆಮೇಲೆ ಮುಖ್ಯವಾಗಿ ಇದು ಒಂದು ಕಚೇರಿ, ಸರ್ಕಾರದ ಕಚೇರಿ ಅಲ್ವಾ, ಮೇಲೆ ಮಾತ್ರ ದೊಡ್ಡದಾಗಿ ಹಾಕಿದ್ರೆ ಅದು ಒಪ್ಪೋಣ, ಕೆಳಗಿಂದೆಲ್ಲ ಯಾಕೆ ಮರಾಠಿ? ಅದು ಅವಶ್ಯಕತೆ ಇದೆ ಅದನ್ನ ಮಾಡಿಸ್ತೀವಿ ಹಂತವಾಗಿ ಎಲ್ಲ ಸರ್. ಮಾಡ್ತೀವಿ ಅನ್ನಕ್ಕಲ್ಲ ಸರ್, ನಿಮ್ಮ ಹತ್ರ ಅಧಿಕಾರಿ ಇದೆ, ಶಾಸನಾತ್ಮಕವಾಗಿ ಮಾಡುವಂತ ಅಭಿಮಾನ ಇದೆ, ಕನ್ನಡ ಬಗ್ಗೆ ಅಭಿಮಾನ ಇದೆ. ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್, ಇಂಗ್ಲಿಷ್ ಮೀಡಿಯಂ ಅಲ್ಲ ಏನು ಸರ್ ಹೊರಗಡೆದೇನೋ ಗೊತ್ತಿಲ್ಲ ನಿಮ್ ಸರ್ ಕಂಪೌಂಡ್ ಕಚೇರಿದು ಇರಲಿ, ನೀವು ಕಾಲಾವಕಾಶ ತಗೊಳ್ರಿ, ನಿಮ್ಮ ಕಚೇರಿ ಮಾಡಿ. ಹೊರಗಡೆದು ಬಿಡಿ, ದೂರ ಇರೋದು ಬಿಡಿ. ಅಲ್ಲಲ್ಲ ಈಗ ತೆರವುಗೊಳಿಸಿದ್ರೆ ಒಳ್ಳೇದು. ತೆರವು ಮಾಡಿಸ್ತೀವಿ. ಅಲ್ಲಲ್ಲ ಮಾಡಿಸಿ, ಸ್ಟಾಫ್ ಇದೆ ನಿಮ್ಮ ಹತ್ರ. ಸರ್ಕಾರದ ಆದೇಶಗಳನ್ನ ಪಾಲನೆ ಮಾಡಿ ಅಂತ ಹೇಳಕ್ ಬಂದಿದ್ದೀವಿ. ನಾವೇನ್ ನಿಮಗೆ ಆದೇಶ ಮಾಡ್ಲಿಕ್ಕೆ ನಿಮ್ಮ ಮೇಲಧಿಕಾರಿಗಳೆಲ್ಲ ಶಾಸನಾತ್ಮಕವಾಗಿ ನಮ್ಗೆ ಯಾವುದೇ ಅಧಿಕಾರಿ ಇಲ್ಲ. ಆದ್ರೆ 70% ಆಗೈತೆ, 30% ಉಳಿದೈತೆ ಅದನ್ನ ಮಾಡಿಸ್ತೀವಿ. ನಾವು ನೀವು ಸುಳ್ಳು ಹೇಳ್ತಾ ಇದ್ದೀವಿ ಸರ್. ಕೇವಲ 10% ಕೂಡ ಇಲ್ಲ, ನಾವು ನೋಡ್ತಾ ಇದ್ದೀವಿ ಪ್ರತಿ ಸರ್. ಒಂದೆರಡು ಉದಾಹರಣೆ ಅಲ್ಲ ಸರ್, ಎರಡು ಉದಾಹರಣೆ ಅಲ್ಲ, ಅಲ್ಲಿಂದ ಬರ್ತಾ ಇದೀವಿ. ಫ್ಲೆಕ್ಸ್ ಅಂಗಡಿ ಏನದ ಮೇಲೆ ಏನದು ಬರೀತಾರಲ್ಲ ಅಲ್ಲಿ ಏನದು ಬೋರ್ಡ್ ಹಾಕಿದ್ದಾರೆ, ಅದು ಈಗ ಗುರುತಿಲ್ಲ. ನಾ ಹೇಳ್ತೀನಿ, ಕನ್ನಡ ಬಗ್ಗೆ ನಮ್ಗೆ ಎಷ್ಟು ಅಭಿಮಾನ ಐತೆ. ನನ್ನ ಮಿಸ್ಸಸ್ ಮಹಾರಾಷ್ಟ್ರ, ನಾ ಹೇಳ್ತೀನಿ, ನನ್ಗೆ ಹೇಳಿ. ಆಕೆಗೆ ಮರಾಠಿ ಬಿಟ್ಟರೆ ಯಾವುದು ಬರ್ತಿರಲಿಲ್ಲ. ನಮ್ಮ ಮದುವೆ ಆಗಿ ಬಂದ್ರೆ ಆಕೆಗೆ ಕನ್ನಡ ಕಲಿಸಿದ್ರು. ಕನ್ನಡ ಕಲಿಯಾಕು, ಓದಾಕು, ಬರೆಯಾಕು, ಮಾತಾಡೋಕೆಲ್ಲ ಕಲಿಸಿದ್ರು. ನಮಗೂ ಅಭಿಮಾನ ಐತಿ, ಇಲ್ಲ ಅಂತಿಲ್ಲ, ಮಾಡಿಸ್ತೀವಿ. ಆ ಅಭಿಮಾನಕ್ಕೆ ನಾವು ನಿಮಗೆ ತುಂಬ ಹೃದಯದ ಧನ್ಯವಾದ. ನಿಮ್ಮ ಮಿಸ್ ಅದು ನಿಮ್ಮ ಅದಕ್ಕೆ ಭಾಳ ಒಳ್ಳೆ ಕೆಲಸ ಮಾಡಿದ್ರೆ ಒಪ್ಕೊಳ್ತೇವೆ ಸರ್. ದಯವಿಟ್ಟು ನಮಗೆ ಒಂದು 2 ನಿಮಿಷ ಕೊಡ್ತಾರೆ, ಇವ್ದು ನೀವು ಪ್ಲಸ್ ತೆಗಿಸ್ಬಿಡ್ರಿ, ನಿಮ್ದು ಕಚೇರಿ ಇರ್ರಿ. ಆಮೇಲೆ ನೀವು ಯಾವಾಗ ಮಾಡ್ಕೋತೀರಿ, ನಾವು ಮುಂದಿನ ಟೈಮ್ ಬಂದಾಗ ನೋಡಿ ಈಗ ತೆಗಿಸ್ರಿ ಸರ್. ಅಲ್ಲ ನೀವು ಸಿಬ್ಬಂದಿ ಯಾಕೆ ಹೇಳತ್ತಾವಂದ್ರೆ ಇವೆಲ್ಲ ಪಾಲಿಟಿಕ್ಸ್ ಮಾಡ, ಇವೆಲ್ಲ ಸರಿ ಇರಲ್ಲ ಅಂತ ಸರ್. ಸರ್ಕಾರಿ ಕಚೇರಿ ಸರ್. ನಿಮ್ಮ ಅಧ್ಯಕ್ಷರ ಬಗ್ಗೆ ನಮಗೂ ಅಭಿಮಾನ ಐತೆ ಸರ್, ನಿಮ್ಮ ಬಗ್ಗೆ ನಮಗೂ ಅಭಿಮಾನ ಐತೆ ಸರ್, ನಿಮ್ಮ ಬಗ್ಗೆ ನಮಗೂ ಅಭಿಮಾನ ಐತೆ. ಎಲ್ಲರ ಬಗ್ಗೆ ಅಭಿಮಾನ ಐತೆ ಅಂತೇಳಿ ಇಂಥ ತೆಗ್ದ ಮಾಡಕತ್ರಿ, ಏನು ಉಪಯೋಗಕ್ಕೆ ಬಂತ್ರ ಅದ? ಅಭಿಮಾನ ಬೇಡ, ಈಗ ತೆಗಸ್ರಿ ಅದನ್ನ. ನಿಮಗೆಲ್ಲ ನಾವು ನೋಡಿ ನೋಡೋದು ಬೇಡ್ರಿ, ನೋಡೋದು ಬೇಡ್ರಿ, ಮೊದ್ಲು ತೆಗೀರಿ, ಮೊದಲು ತೆಗೀರಿ, ತಿಳ್ಸಲ್ಲ, ಮೊದ್ಲು ತೆಗಸ್ರಿ. ಯಾವೆಲ್ಲ ಬ್ಯಾನರ್ಗಳಿಗೆ ಫ್ಲೆಕ್ಸ್ಗಳಿಗೆ ಪರ್ಮಿಷನ್ ಅಥವಾ ಪರ್ಮಿಷನ್ ಇಲ್ಲ ನಾವು ತೆಗಿತೀವಿ ಸರ್, ಅಲ್ಲಿ ಯಾವ ಪರ್ಮಿಷನ್ ಇಲ್ಲ, ನಾವು ಎಲ್ಲರೂ ಸರ್ವೆಗೆ ಹೋಗಿದ್ದಾರೆ. ಇದು ನಿಮಗೂ ಗೊತ್ತೈತಲ್ಲ, ಇದು ನೋಡಿ ಸೊಸೈಟಿ ನಮಗೆ ಸರ್ವೆ ಎಲ್ಲರೂ ಅದ್ರಾಗ ಬೀಜ ಸರ್. ಒಂದು ತೆಗೀರಿ, ಒಂದು ತೆಗೀರಿ, ಎರಡು ತೆಗೀರಿ, ಎರಡು ತೆಗೀರಿ, ಎರಡು ತೆಗೀರಿ, ನಮ್ಮ ಮುಂದೆ ಎರಡು ತೆಗೀರಿ, ತೆಗಸ್ರಿ ಅವನು. ಈಗ ಇಮಿಡಿಯೇಟ್ ತೆಗಿಸಿಬಿಡ್ರಿ. ಎರಡು ತೆಗಸ್ರಿ, ಕಚೇರಿ ಆಮೇಲೆ ನೋಡೋಣ ಸರ್, ಬಂಧುಗಳೇ, ಕಚೇರಿ ಆಮೇಲೆ ನೋಡೋಣ. ಇದೆ ಇದೆ. ಈಗ ಗಣಪತಿ ಪಾಟೀಲ್ ಅವರು ನಗರಸಭೆಯ ಪೌರಾಯುಕ್ತರಾಗಿದ್ದಾರೆ, ಅಂದ್ರೆ ಕಮಿಷನರ್ ಆಗಿದ್ದಾರೆ, ಕರೆಕ್ಟರ್ವಾ? ಕಮಿಷನರ್ ಆಗಿದ್ದಾರೆ. ನಾವು ಕನ್ನಡದ ಬಗ್ಗೆ ಬಹಳಷ್ಟು ಕಾಳಜಿ ಉಳ್ಳಂತವರು. ಇವತ್ತು ನಾನು ಹೇಳ್ದಂಗೆ ಚಿಕ್ಕೋಡಿ ಕರ್ನಾಟಕದ ಆಡಳಿತ ವ್ಯಾಪ್ತಿಗೆ ಒಳಪಡುವಂಥದ್ದು. ಸಂಪೂರ್ಣವಾಗಿ ಆಡಳಿತ ಆಗಲಿ, ವ್ಯವಹಾರ ಆಗಲಿ, ಮಾತು ಆಗಲಿ ಕನ್ನಡದಲ್ಲಿ ಇರಬೇಕಾಗಿತ್ತು. ಆದರೆ ಇಲ್ಲಿ ಬೆಂಗಳೂರಿಂದ ಸುಮಾರು 700-800 ಕಿಲೋಮೀಟರ್ ದೂರದಲ್ಲಿರುವಂಥ ಮತ್ತು ಮಹಾರಾಷ್ಟ್ರಕ್ಕೆ ಸುಮಾರು 5 ರಿಂದ 10 ಕಿಲೋಮೀಟರ್ ಗಡಿಭಾಗದಲ್ಲಿರುವಂಥ ಈ ಒಂದು ತಾಲೂಕಲ್ಲಿ ಕನ್ನಡ ಅನ್ನುವಂಥದ್ದು ಸಂಪೂರ್ಣ ನಶಿಸಿ ಹೋಗ್ತಾ ಇದೆ. ಅದನ್ನು ಉಳಿಸಿ ಬೆಳೆಸಿ ಕಾಪಾಡುವಂಥ ಕೆಲಸ ಮಾಡಬೇಕಾದಂಥ ಅಧಿಕಾರಿಗಳನ್ನೇ ಇವತ್ತು ಕಣ್ಮುಚ್ಚಿ ಕುಳ್ತಾ ಇದ್ರು. ಈಗ ನಾವು ಅದನ್ನು ಗಮನಕ್ಕೆ ತಂದಿದ್ದೀವಿ. ಈಗ ಕೇವಲ ನಾವು 2-3 ಮಾತ್ರ ಹೇಳಿದ್ವಿ, ಗೊತ್ತಿಲ್ಲ, 2-3 ಮಾತ್ರ ಹೇಳಿದ್ದೀವಿ. ನೀವೇನೆ ಇನ್ನು 10 ಹಲವಾರು ಇದಾವೆ ಸರ್ ಇಲ್ಲಿ ಸಮಸ್ಯೆಗಳು, 10 ಹಲವಾರು ಸಮಸ್ಯೆಗಳನ್ನ ಜಾರಿಗೆ ತರಬೇಕು. ಈಗ ನಾವು ಅದನ್ನು ತಗ್ಸ್ಬೇಕಂತ ಹೇಳಿದ್ದೀವಿ, ನಾವು ಇಲ್ಲೇ ಇರ್ತೀವಿ. ನೀವು ತಗ್ಸೋದನ್ನು ನಾವು ಹೋಗೋದಿಲ್ಲ, ಮುಂದೆ ತಗ್ಸಿದ ಮೇಲೆ ಹೋಗ್ತೀವಿ. ಮುಂದಿನ ದಿನಮಾನಗಳಲ್ಲಿ ಈ ಥರ ಆದರೆ ನಿಮ್ಮ ಮೇಲೇ ದೂರಕ್ಕೆ ನಾವು ಸಂಬಂಧಪಟ್ಟ ಇಲಾಖೆ ಮೇಲಧಿಕಾರಿಗಳಿಗೆ ದೂರು ಕೊಟ್ಟು ನಿಮ್ಮ ಆಡಳಿತ ವಿಫಲಕ್ಕೆ ನಾವು ಒಟ್ಟು ಮಾಡುವಂಥದ್ದು ಆಗಬಾರ್ದು ಅಷ್ಟೇ. ಈಗ ಈ ವಿಚಾರಕ್ಕೆ ನೀವೇನು ಹೇಳ್ತೀವಿ? ಇಷ್ಟೆಲ್ಲ ಎಷ್ಟು ಮಾತಾಡಿದ್ವಿ ಅಂದ್ರೆ ನಿಮ್ಮ ಪುರಸಭೆ ಕಂಪೌಂಡ್ಗೆ ಹತ್ತಿರುವಂಥ ಫ್ಲೆಕ್ಸ್ಗಳ ಬಗ್ಗೆ ಅದೇ ಈಗಾಗಲೇ ತಾವು ಹೇಳಿದ್ರು ಬೋರ್ಡ್ ಬಗ್ಗೆ 70% ನಮ್ಮವ್ರು ಕೆಲಸ ಮಾಡಿದ್ದಾರೆ. ಇನ್ನೊಂದು 30% ಓದಿರ್ಬೇಕು, ಅದನ್ನು ನಾವು ಕ್ಲಿಯರ್ ಮಾಡಿಸ್ತೀವಿ. ಬೋರ್ಡ್ ಗೀಡ್ ಏನೈತೆ, ಯಾವ ಪರ್ಮಿಷನ್ ಅದಲ್ಲ, ಒಂದಿಷ್ಟು ಜನ ಪರ್ಮಿಷನ್ ಅಲ್ಲ ಸರ್. ಈಗ ಅಲ್ಲಲ್ಲ ಪರ್ಮಿಷನ್ ಒಂದಿಷ್ಟು ಜನ ತಗೊಂಡಾರ, ಅವ್ರನ್ನ ಬಿಟ್ಟು ಉದಾರದೆಲ್ಲ ನಾವು ತೆಗಿಸ್ತೀವಿ. ಈಗ ನಿಮ್ಮ ಎದುರಿಗೆ ತೆಗಿಸ್ತೀವಿ, ಈ ಪರ್ಮಿಷನ್ ಅದು ತೆಗಿಸ್ಬಿಡ್ತೀವಿ. ನಮ್ಮ ಪ್ರಶ್ನೆ ಏನು ಗೊತ್ತಾ, ಸರ್ಕಾರಿ ಕಚೇರಿ ಕಂಪೌಂಡ್ಗಳಿಗೆ ಪ್ರೈವೇಟ್ ಪಾರ್ಟಿಗಳ ಫ್ಲೆಕ್ಸ್ಗಳನ್ನ ಹಾಕಬಹುದಾ ಅನ್ನೋದು. ತೆಗ್ಸಾತೀವ್ರಿ, ಅಲ್ಲ ಹಾಕ್ಬೋದೋ ಇಲ್ಲೋ ಅಂತ ಹೇಳಿ ಸರ್. ಅಲ್ಲಲ್ಲ ಸರ್, ಹಾಕ್ಬೋದೋ ಇಲ್ಲೋ ಅದನ್ನ ಹೇಳಿ. ಅವ್ರು ಹೇಳವಲ್ರು ಆಗ್ಬಾರ್ದು ಅನ್ನೋದು ಹೇಳ್ತಾ ಇಲ್ಲ, ತಗ್ಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಕಾನೂನಿನಲ್ಲಿ ಯಾವುದೇ ಅವಕಾಶ ಇಲ್ಲ. ತೆಗಿತಾರೆ ಈ ಕಡೆ ಅವ್ರ ಅಧಿಕಾರಿಗಳು ಮಾತಾಡ್ತಾರೆ, ಅವ್ರಿಗೆ परमिशन घ्याने का ओके बरोबर आहे.
ನಗರಸಭೆ ಕಾಂಪೌಂಡ್ಗೆ ಬ್ಯಾನರ್ಗಳನ್ನ ಹಾಕಿ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಕ್ಕೆ ಶುಭ ಕೋರುವಂತ ಒಂದು ಏನು ಬ್ಯಾನರ್ಗಳನ್ನ ಹಾಕಿದ್ರು. ಈಗ ನಾವು ನಗರಸಭೆ ಆಯುಕ್ತರಿಗೆ ಬಂಧುಗಳೇ ನೋಡಿ, ಇಲ್ಲಿ ನಮ್ಮ ಕರ್ನಾಟಕದ ಗಣವೆತ್ತ ಸರ್ಕಾರದ ಮಂತ್ರಿಗಳು ಈ ನಮನೆ ಇಲ್ಲಿ ಮರಾಠಿ ಅಕ್ಷರಗಳಲ್ಲಿ ತಮ್ಮ ಬ್ಯಾನರ್ಗಳನ್ನ ಹಾಕಿ ಇವರು ವಿಜೃಂಭಣೆಯಿಂದ ಮೆರೆದಾಡ್ತಾ ಇದ್ದಾರೆ. ಇಲ್ಲಿ ಇಂಥವ್ರನ್ನ ಈ ಬ್ಯಾನರ್ದಾಗ ಮರಾಠಿ ಹಾಕೊಂಡು ಮೆರೆದಾಡಕತ್ರ ಕರ್ನಾಟಕ ಯಾವಾಗ ಕನ್ನಡ ಆಗೋದು? ಆದ ಕಾರಣ ದಯವಿಟ್ಟು ಊಟ ಮಾಡೋದು ಕರ್ನಾಟಕದ್ದು, ಓಟ್ ಪಡೆಯೋದು ಕರ್ನಾಟಕದ್ದು, ಆದ್ರೆ ಕೆಲಸ ಮಾಡೋದು ಮಾತ್ರ ಮರಾಠಿ ಭಾಷಿಕರಿಗೆ ಅನ್ನುವಂಥದ್ದು ಇವರ ವಿಚಾರಗಳು. ಅಂದಾಗ ದಯವಿಟ್ಟು ನಾವು ನಿಪ್ಪಾಣಿ ಕ್ಷೇತ್ರದ ಸಾರ್ವಜನಿಕ ಕೊಟ್ಟು ಏನು ಮರಾಠಿಗರಿಗೆ ಮಹಾರಾಷ್ಟ್ರಕ್ಕೆ ಕಳಿಸಬೇಕಾಗುತ್ತೆ. ಇವ್ರನ್ನೆಲ್ಲರೂ ಮಹಾರಾಷ್ಟ್ರಕ್ಕೆ ಕಳಿಸ್ಬೇಕಾಗುತ್ತೆ. ಕನ್ನಡದ ಕಾರಣ ದಯವಿಟ್ಟು ಮುಂದೆ ಬರುವ ದಿನಮಾನದಲ್ಲಿ ಇಂಥ ವಿಚಾರಕ್ಕೆ ತಾವೆಲ್ಲ ಒಂದು ಗಮನವಿಟ್ಟು ಸರ್ಕಾರದಲ್ಲಿ ಮಾಡುತ್ತಿರುವ ಗಣವೆತ್ತ ಸರ್ಕಾರದಲ್ಲಿ ಅಧಿಕಾರಿಗಳಾದಂಥ ಇಂಥವ್ರನ್ನೆಲ್ಲ ಬದಲಾವಣೆ ಮಾಡಬೇಕು. ಇವಾಗ ಬೋರ್ಡ್ ಬದಲಾವಣೆ ಮಾಡತ್ತೇವೆ, ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಇವ್ರನ್ನೆಲ್ಲ ಬದಲಾವಣೆ ಮಾಡಬೇಕು. ಅಂದಾಗ ಮಾತ್ರ ಇದು ಸಕ್ಸಸ್ ಆಗತ್ತೆ ಅಂತಕ್ಕಂಥ ಮಾತನ್ನ ನಿಪ್ಪಾಣಿ ಜನರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನೋಡಿ, ಬದಲಾವಣೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಬಂದು ಈ ಕಡೆ ಬರ್ರಿ. ಕಾರಣಕ್ಕಾಗಿ ಇವತ್ತು ಏನು ಬ್ಯಾನರ್ಗಳು ಹಿಂದಿ ಅಥವಾ ಮರಾಠಿಯಲ್ಲಿರುವಂಥ ಬ್ಯಾನರ್ಗಳನ್ನ ತೆಗೆಸ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯಾದ್ಯಂತ ಈ ಥರದ ಬದಲಾವಣೆಗಳನ್ನ ಸಾಕ್ಷಿ ಸಮೇತವೇ ಇವತ್ತು KRS ಪಕ್ಷದವರು ತೋರಿಸ್ತಾ ಇದ್ದಾರೆ. ಇವತ್ತು ನಾವು ಸಾರ್ ಹೇಳಿದಂಗೆ ನಿಪ್ಪಾಣಿ ಜನ ಅವರಿಗೆ ಸರ್ಕಾರದ ಯಾವುದೇ ಯೋಜನೆಗಳು ಏನು ಪಂಚ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಆ ಯೋಜನೆಗಳನ್ನು ತಲುಪಲಿಕ್ಕೆ ಕರ್ನಾಟಕ ಬೇಕು. ತಿನ್ನಕ್ಕೆ ಉಣ್ಣಕ್ಕೆ ಮಲ್ಗಕ್ಕೆ ಕರ್ನಾಟಕ ಬೇಕು. ಆದರೆ ಯಾವುದೇ ಸೇವೆ ಸೌಲಭ್ಯಗಳು ಪಡಿಬೇಕಂದ್ರೂ ಕೂಡ ಕರ್ನಾಟಕ ಬೇಕು. ಆದರೆ ಆಡಳಿತವನ್ನ ಮಾತಾಡ್ರಪ್ಪ, ಕನ್ನಡ ಬೆಳೆಸ್ರಪ್ಪ, ಉಳಿಸ್ರಪ್ಪ, ಕಾಪಾಡ್ರಪ್ಪ ಅಂತಂದ್ರೆ ಅವರಿಗೆ ಕನ್ನಡ ಬೇಡ. ಹಾಗಾಗಿ ಮಲತಾಯಿ ಧೋರಣೆ ನೀತಿಯನ್ನು ಅನುಸರಿಸುವಂತ ಅದು ಯಾವುದೇ ಪಕ್ಷದ ಮುಖಂಡರಿರಲಿ, ನಾಯಕರಿರಲಿ, ಅವರನ್ನ ನಾವು ಪ್ರಶ್ನೆ ಮಾಡೋದಿಷ್ಟೇ, ನೀವು ಕರ್ನಾಟಕದಲ್ಲಿದ್ದೀರಾ ಅಥವಾ ಮಹಾರಾಷ್ಟ್ರದಲ್ಲಿದ್ದೀರಾ? ಕರ್ನಾಟಕ ನಿಮಗೆ ಬೇಕಾ, ಮಹಾರಾಷ್ಟ್ರ ಬೇಕಾ ಅನ್ನುವಂಥ ಪ್ರಶ್ನೆ. ಹಾಗಾಗಿ ನಿಮ್ಮದು ಏನು ನಿಮ್ಮ ಲಾಭಕ್ಕಾಗಿ, ರಾಜಕೀಯ ದುರ್ಲಾಭಕ್ಕಾಗಿ, ನಿಮ್ಮ ಏನು ಗಿಮಿಕ್ಕಿಗಾಗಿ ದಯವಿಟ್ಟು ಕನ್ನಡ ಭಾಷೆಯನ್ನು ಕೊಲ್ಲಬೇಡಿ. ಕನ್ನಡ ಭಾಷೆಯನ್ನು ಉಳಿಸಿ. ಕರ್ನಾಟಕಕ್ಕಾಗಿ ಎಷ್ಟೋ ಜನ ಪುಣ್ಯಾತ್ಮರು, ಮಹಾಪುರುಷರು, ವಿದ್ವಾಂಸರು, ಕವಿಗಳು, ಸಾಹಿತಿಗಳು ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ, ಪ್ರಾಣವನ್ನೇ ಬಲಿಯಾಗಿ ನೀಡಿದ್ದಾರೆ. ಅಂತ ನಾಯಕರಿಗೆ ಗೌರವ ತರುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಆದರೆ ನಾನು ಹೇಳ್ದಂಗೆ ನಿಮ್ಮ ಲಾಭಕ್ಕಾಗಿ, ದುರ್ಲಾಭಕ್ಕಾಗಿ ಕನ್ನಡವನ್ನು ಏನು ಅಳಿಸ್ಲಿಕ್ಕೆ ಮುಂದಾಗಿರುವಂಥವ್ರನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಈಗ ನೋಡಿ, ದಯವಿಟ್ಟು ತೋರಿಸಪ್ಪ ಅದೆಲ್ಲ. ನಮ್ಮ ಪ್ರಶ್ನೆಯ ಕಾರಣದಿಂದಾಗಿ ನಿಮ್ಮ ಕಣ್ಣು ಮುಂದೆನೆ ಸಾಕ್ಷಿ ಸಮೇತವಾಗಿಯೇ ನಿಮಗೆ ಬದಲಾವಣೆಯನ್ನು ತೋರಿಸ್ತಾ ಇದ್ದೇವೆ. ಬ್ಯಾನರ್ಗಳು ಮರಾಠಿ ಭಾಷೆಯಲ್ಲಿ ಶುಭ ಕೋರುವಕ್ಕೆ ಇದ್ದಂಥ ಬ್ಯಾನರ್ಗಳು ಏನಾಗ್ತಾ ಇದ್ದಾವೆ, ತೆಗಿತಾ ಇದ್ದಾರೆ. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುವಂಥ ಜನಪರವಾದಂಥ ಆಡಳಿತಕ್ಕೆ ಒಂದು ಮುಖ್ಯ ಸಾಕ್ಷಿ. ಹಾಗಾಗಿ ಬಂಧುಗಳು, ಕರ್ನಾಟಕವನ್ನು ಉಳಿಸಿ ಬೆಳೆಸುವಂಥ ಕೆಲಸಕ್ಕೆ ದಯವಿಟ್ಟು KRS ಪಕ್ಷಕ್ಕೆ ಬೆಂಬಲಿಸಬೇಕು, KRS ಪಕ್ಷಕ್ಕೆ ಸಹಕರಿಸಬೇಕು, ಆಶೀರ್ವಾದ ಮಾಡಬೇಕಂತ ಹೇಳ್ತಾ, ಈಗ ಇಂತಹ ನೂರಾರು ಬದಲಾವಣೆಗಳನ್ನು ಇನ್ನೂ ಮಾಡೋದಿದೆ, ಮುಂದೂ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಈಗ ನಾವು ನಮ್ಮ ಅಭಿಯಾನವನ್ನು ಮುಂದುವರಿಸ್ತೀವಿ. ಇಷ್ಟಕ್ಕೆ ನಮಗೆ ಈ ಒಂದು ಮರಾಠಿ ಬ್ಯಾನರ್ಗಳನ್ನು ತೆಗೆಸಲಿಕ್ಕೆ ಅನುಮತಿ ನೀಡಿದ ಮತ್ತು ಸಹಕರಿಸಿದ ನಗರಸಭೆಯ ಆಯುಕ್ತರಿಗೆ ಗಣಪತಿ ಪಾಟೀಲ್ ಅವರಿಗೆ ನಾವು KRS ಪಕ್ಷದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ.